ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಮುಚ್ಚಿಟ್ಟಿದ್ದಂತಹ ಭೂಮಿಯ ಸತ್ಯ ಬೆಳಕಿಗೆ ಬರ್ತದೆ. ಹಾಗಿದ್ರೆ ಇಲ್ಲಿ ಅಜಿತನ ಬಳಿ ಪ್ರಮಾಣ ಮಾಡಿಸ್ಕೊತಿರುವುದು ಯಾಕೆ ಭೂಮಿ? ಹಾಗಿದ್ರೆ ಇಲ್ಲಿ ಕೊನೆಗೂ ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ಅಜಿತ್ಗೆ ಗೊತ್ತಾಯ್ತಾ? ಜೈಲಲ್ಲಿ ಆಗಿದ್ದೇನು, ನಡೆದದ್ದೇನು, ಭಾಗ್ಯಮ್ಮ ಹೇಳಿದ್ದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಭೂಮಿಯ ಬರ್ಡೇ ದಿನ ಸಾಕಷ್ಟು ವಿಷಯಗಳನ್ನ ಅಬ್ಸರ್ವ್ ಮಾಡ್ತಾರೆ. ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಸ್ವೀಟ್ ಅನ್ನ ಹಂಚಬೇಕಾದ್ರೆ ಅಲ್ಲಿ ಭೂಮಿ ಆಡ್ತಂತ ಒಂದಷ್ಟು ಮಾತುಗಳು ಭೂಮಿಯ ಬಗೆಗೆ ಅಜಿತ್ಗೆ ಅನುಮಾನವನ್ನ ತರಿಸುತ್ತೆ. ಯಾಕಂದ್ರೆ ಮಕ್ಕಳ ಜೊತೆ ಭೂಮಿ ನನಗೂ ಕೂಡ ನನ್ನ ಬರ್ಡೇ ಗೊತ್ತಿಲ್ಲ ಅಂತ ಹೇಳಿರ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಅಜಿತ್ಗೆ ಡೌಟ್ ಬರುತ್ತೆ. ಹಾಗಾಗಿ ಮನೆಗೆ ಬಂದ್ಮೇಲೆ ಭೂಮಿಯನ್ನ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಭೂಮಿ, ನಿನ್ಗೆ ನಿನ್ ಬರ್ಡೇ ಡೇಟ್ ಗೊತ್ತಿಲ್ವಾ ಅಂದಾಗ ಅದು ಹಾಗಲ್ಲ, ಗೊತ್ತಿದೆ, ಅಪ್ಪ ಒಂದು ಹೇಳ್ತಾರೆ, ಅಮ್ಮ ಒಂದು ಹೇಳ್ತಾರೆ. ಯಾಕಂದ್ರೆ ನಾನು ಮಧ್ಯರಾತ್ರಿ 12 ಗಂಟೆಲಿ ಹುಟ್ಟಿರೋದು, 12 ಗಂಟೆ ಆದ್ಮೇಲೆ ಬೇರೆ ದಿನ ಅಲ್ವಾ, ಅದಕ್ಕೋಸ್ಕರ ಇಬ್ರು ಒಂದೊಂದು ಹೇಳಿ ನನ್ನ ಕನ್ಫ್ಯೂಷನ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟು ಅಂತ ಹೇಳ್ಬಿಡ್ತಾಳೆ. ನಂತರ ಅಜಿತ್ಗೆ ಆ ಒಂದು ಅನುಮಾನ ಹಾಗೆ ಕಡಿಮೆ ಆಗೋದೇ ಇಲ್ಲ. ಭೂಮಿ ಹೇಳ್ದಂತ ಮತ್ತು ಮತ್ತಷ್ಟು ಅನುಮಾನವನ್ನೇ ತರಿಸುತ್ತೆ ಅಜಿತ್ಗೆ. ಬಟ್ ಭೂಮಿಗೆ ಕೇಳಿದ್ರೆ ಆಕೆಗೆ ಸ್ಟ್ರೆಸ್ ಆಗಬಹುದು, ಜೊತೆಗೆ ಉತ್ತರ ಅಂತ ಕೊಡೋದಿಲ್ಲ ಅನ್ನೋದು ಅಜಿತ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಎಲ್ಲಿ ಉತ್ತರ ಕಂಡ್ಕೋಬೇಕು ಅಲ್ಲೇ ಉತ್ತರ ಕಂಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಬೆಳಗ್ಗೆ ಆಗ್ತಿದ್ದಾಗೆ ಸತ್ಯನ ಹತ್ರ ಅಜಿತ್ ಮಾತನಾಡ್ತಿದ್ದಾರೆ. ಸತ್ಯನ, ನನಗೆ ಭೂಮಿಯ ಒಂದು ಜನ್ಮ ರಹಸ್ಯನ ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ. ಅವಳ ಒಂದು ಜನ್ಮದ ವಿಷಯದಲ್ಲೇ ಸಾಕಷ್ಟು ಅನುಮಾನಗಳು ನನಗೆ ಕಾಡ್ತದೆ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಅಚ್ಯುತ ನೀನು ಅಂತ ಸತ್ಯನ ಕೇಳಿದಕ್ಕೆ, ಹೌದು ಸತ್ಯನ, ನನಗೆ ಯಾಕೋ ಭೂಮಿ ಹೇಳ್ತಿರೋ ಸತ್ಯ ಎಲ್ಲವೂ ಕೂಡ ಸುಳ್ಳು ಅಂತಾನೆ ಅನ್ನಿಸ್ತದೆ. ಭಾಗ್ಯಮ್ಮ ವೀರಣ್ಣ ಖಂಡಿತ ಅವಳ ತಂದೆ ತಾಯಿ ಅನ್ನೋದೇ ನನಗೆ ಅನುಮಾನ ತರಿಸ್ತದೆ. ನನಗೆ ಯಾಕೋ ಭೂಮಿ ಒಂದು ಹುಟ್ಟಿನ ವಿಷಯದ ಬಗ್ಗೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತದೆ. ಹಾಗಾಗಿ ಈ ಒಂದು ವಿಷಯವನ್ನು ನಾನು ತಿಳ್ಕೋಬೇಕಾಗಿದೆ ಅಂತ ಹೇಳಿದಾಗ ಭೂಮಿನೇ ಹೋಗಿ ಕೇಳು, ಹೇಳ್ತಾಳೆ ಅಂತ ಸತ್ಯನ ಹೇಳ್ತಾರೆ. ಖಂಡಿತ ಅವಳಂತೂ ಹೇಳುವುದಿಲ್ಲ. ಹಾಗಾಗಿ ನಾನು ಭಾಗ್ಯಮ್ಮನ ಹತ್ರ ಹೋಗಿ ಕೇಳಬೇಕು, ಜೈಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ, ಸರಿ ಒಳ್ಳೆ ಡಿಸಿಷನ್ನೇ ಮಾಡಿದ್ಯಾ, ಹೋಗಿ ಜೈಲಲ್ಲಿ ಹೋಗಿ ಕೇಳು ಅಂತ ಹೇಳಿ ಸತ್ಯನ ಹೇಳ್ತಾರೆ. ಇವರಿಬ್ರು ಜೈಲಿನ ವಿಷಯ ಮಾತಾಡ್ತಿರೋದು ಭಾಗ್ಯಮ್ಮನ ನೋಡಬೇಕು ಅಂತ ಹೇಳಿದ್ದು ಎಲ್ಲವನ್ನ ಕೂಡ ಇಲ್ಲಿ ಭೂಮಿ ಕೇಳಿಸ್ಕೊಂಡ್ಬಿಡ್ತಾಳೆ. ಹಾಗಾಗಿ ಬಂದಿದ್ದೆ ಸಾಹೇಬ್ರೆ, ನೀವು ಅಮ್ಮನ ನೋಡೋಕೆ ಹೋಗ್ತಿದ್ರ? ನನಗೂ ಅಮ್ಮನ ನೋಡಿ ತುಂಬಾ ದಿನ ಆಯಿತು, ಅಮ್ಮನ ನೋಡಬೇಕು ಅನಿಸ್ತದೆ, ಪ್ಲೀಸ್ ಸಾಹೇಬ್ರೆ ನನ್ನನ್ನು ಕೂಡ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ, ಇಲ್ಲ ಭೂಮಿ ಆಗೋದಿಲ್ಲ, ನಾನು ಕೆಲಸದ ವಿಷಯವಾಗಿ ಹೋಗ್ತಿದ್ದೀನಿ, ಆ ರೀತಿ ಎಲ್ಲ ನಿನ್ನನ್ನು ಕೂಡ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲ, ನನ್ನ ನೀವು ಕರ್ಕೊಂಡೇ ಹೋಗಲೇಬೇಕು ಅಂತ ಭೂಮಿ ಹಠ ಮಾಡ್ತಾಳೆ. ಆಗ ಇಲ್ಲಿ ಸತ್ಯನ ಕೂಡ, ನೋಡು ಭೂಮಿ, ಅರ್ಥ ಮಾಡ್ಕೊ, ನೀನು ಅವನು ಕೆಲಸದ ವಿಷಯವಾಗಿ ಹೋಗ್ತಿದ್ದಾನೆ, ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ ಅಂತ ತಿಳಿಸ್ತಾರೆ. ನಾನು ನಿಮ್ಮಿಬ್ರ ಜೊತೆ ಕೂಡ ಟೂ ಬಿಡ್ತಿದ್ದೀನಿ ಅಂತ ಹೇಳಿ ಭೂಮಿ ಹೊರಟ್ಬಿಡ್ತಾಳೆ. ತದನಂತರ ಇಲ್ಲಿ ಅಜಿತ್ ಭಾಗ್ಯಮ್ಮನ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಕೊನೆಗೂ ಜೈಲಿಗೆ ಹೊರಟಿದ್ದಾರೆ. ಈ ಕಡೆ ಅಜಿತ್ ಜೈಲಿಗೆ ಹೋಗೋಕ್ಕೂ ಮುನ್ನನೇ ಭೂಮಿ ಮತ್ತೆ ಸಂಗೀತ್ ಅವರು ಅಲ್ಲಿ ಆಲ್ರೆಡಿ ಬಂದು ನಿಂತಿದ್ದಾರೆ. ಅದನ್ನ ನೋಡಿದ ಅಜಿತ್ಗೆ ಶಾಕ್ ಆಗತ್ತ. ಈ ಕಡೆ ಏನ್ ಭೂಮಿ, ಮನೇಲಿ ಅಷ್ಟೇ ಹೇಳಿದ್ರು ಕೂಡ ಯಾಕೆ ಇಲ್ಲಿಗೆ ಬಂದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಸಂಗೀತ್ ಅವರು, ಅಯ್ಯೋ ಅಜಿತ, ನೀನ್ ಯಾಕೆ ಭೂಮಿಯನ್ನು ಬೈತಿದ್ಯಾ? ಭೂಮಿ ಎಲ್ಲ ನನ್ನನ್ನು ಕರ್ಕೊಂಡು ಬಂದಿದ್ದು, ನಾನೇ ಅವಳನ್ನ ಕರ್ಕೊಂಡು ಬಂದಿದ್ದು. ಅವತ್ತು ಭೂಮಿ ಅಮ್ಮಂಗೆ ಹುಷಾರಿರ್ಲಿಲ್ಲ, ನೀವೆಲ್ಲ ಹೋಗಿ ನೋಡ್ಕೊಂಡು ಬಂದ್ರಿ, ಬಟ್ ನಾವು ನೋಡ್ಕೊಂಡು ಬರಲಿಲ್ಲ ಅಲ್ವಾ, ಹಾಗಾಗಿ ಅವ್ರು ಹೇಗಿರ್ಬೋದು ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅನ್ನಿಸ್ತು. ಅದೇ ಕಾರಣಕ್ಕೆ ಅವಳನ್ನ ಕೂಡ ಕರ್ಕೊಂಡು ನಾನೇ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನೀವು ನೋಡೋಕ್ಕಾಗೋದಿಲ್ಲ, ಮನೆಗೆ ಹೊರಡಿ ಅಂತ ಹೆಚ್ಚುತ್ತೆ ಹೇಳಿದಾಗ, ಇಲ್ಲ ಅಲ್ಲ, ಯಾಕೆ ನೋಡೋಕ್ಕಾಗೋದಿಲ್ಲ, ನಾವು ಕೂಡ ನೋಡಲೇಬೇಕು ಅಂದಾಗ, ನಾನು ನೋಡಿ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಿದ್ದೀನಿ, ನಾನು ಫಸ್ಟ್ ಹೋಗಿ ನೋಡ್ತೀನಿ, ಅದಾದ ನಂತರ ನೀವು ಹೋಗೋರಂತೆ ಅಂತ ಹೇಳಿ ಅಜಿತ್ ಫಸ್ಟೇ ಹೋಗ್ಬಿಡ್ತಾರೆ. ಈ ಕಡೆ ಭಾಗ್ಯಮ್ಮ ಬರ್ತಾರೆ. ಭಾಗ್ಯಮ್ಮ ಬರ್ತಿದ್ದಾಗೇನೆ ಅಜಿತ್, ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಭೂಮಿ ಬಗ್ಗೆ, ದಯವಿಟ್ಟು ಉತ್ತರವನ್ನು ಕೊಡಿ ಅಂತಾರೆ. ಇದು ನನ್ನ ಯಜಮಾನರ ಸಾವಿಗೆ ಮತ್ತು ಭೂಮಿಗೆ ಏನಾದರೂ ಸಂಬಂಧಪಟ್ಟಿದ್ದ ಅಂತ ಹೇಳಿದಾಗ, ಇದು ನಿಮ್ಮ ಯಜಮಾನರಿಗೆ ಸಂಬಂಧಪಟ್ಟಿದ್ದು ಅಂತ ಈಗ ಹೇಳೋಕ್ಕಾಗೋದಿಲ್ಲ, ಆದರೆ ಖಂಡಿತವಾಗ್ಲೂ ಭೂಮಿ ಜನ್ಮಕ್ಕೆ ಸಂಬಂಧಪಟ್ಟಿದ್ದು, ಜನ್ಮದ ಹುಟ್ಟಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಅಜಿತ್ ಹೇಳ್ತಾರೆ. ಈ ಕಡೆ ಭಾಗ್ಯವಂಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ. ಈ ಕಡೆ ಅಜಿತ್ ತನ್ನ ಪ್ರಶ್ನೆಯನ್ನು ಮುಂದುವರಿಸ್ತಾರೆ. ಈ ಕಡೆ, ಹೌದು, ಈ ವರ್ಷ ಭೂಮಿ ಮೊನ್ನೆ ಬರ್ಡೇ ಇತ್ತು, ಬರ್ಡೇ ದಿನ ಅವಳು ಒಂದೊಂದು ರೀತಿ ಕನ್ವರ್ಸ್ತಾ ಇದ್ಲು, ಅದೇ ಕಾರಣಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಭೂಮಿ ಬರ್ಡೇ ಏನೋ ಈ ವರ್ಷ ನಾವು ಮಾಡಿದ್ವಿ, ಬಟ್ ನೀವು ಬಂದು ಇಲ್ಲಿ 1 ವರ್ಷ ಆಯಿತು, 3 ವರ್ಷಗಳ ಹಿಂದೆ ನೀವು ಎಲ್ಲಿದ್ರಿ, ಏನು ಮಾಡ್ತಿದ್ರಿ, ನೀವು ಯಾವ ಊರಿನಲ್ಲಿದ್ರಿ, ನೀವು ಯಾವ ಊರಿನಲ್ಲಿ ಭೂಮಿ ಹುಟ್ಟಿದ್ದು, ಯಾವ ಹಾಸ್ಪಿಟಲಲ್ಲಿ ಹುಟ್ಟಿದ್ದು, ಅವಳ ಬರ್ತ್ ಸರ್ಟಿಫಿಕೇಟ್ ಎಲ್ಲಿದೆ, ಸ್ಕೂಲ್ ಎಲ್ಲಿಂದ ಶುರುವಾಯಿತು, ಒಂದಷ್ಟು ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ಬಿಡ್ತಾರೆ ಅಚ್ಯುತ. ಈ ಒಂದು ಪ್ರಶ್ನೆಗಳನ್ನ ಕೇಳ್ತಿದ್ದಾಗನೇ ಇಲ್ಲಿ ಭಾಗ್ಯಮ್ಮ ಬೆಚ್ಚುತ್ತಿದ್ದಾರೆ, ಹೆದರ್ಕೋತಿದ್ದಾರೆ. ನನಗೆ ಭೂಮಿನ ಹಾಸ್ಪಿಟಲ್ ಗೊತ್ತಿಲ್ಲ,
ಭೂಮಿ ಒಂದು ಬರ್ತ್ ಡೇಟ್ ಕೂಡ ಗೊತ್ತಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿಬಿಡ್ತಾರೆ. ಯಾವುದೇ ತಾಯಿ ಕೂಡ ತನ್ನ ಮಗಳಿಗೆ ಜನ್ಮ ಕೊಟ್ಟದ್ದನ್ನು ಖಂಡಿತವಾಗ್ಲೂ ಮರೆಯೋದಿಲ್ಲ. ನನಗೆ ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ದಯವಿಟ್ಟು ನಿಜ ಹೇಳಿ, ಭೂಮಿ ವಿಷಯದಲ್ಲಿ ಸುಳ್ಳು ಹೇಳಬೇಡಿ. ನೀವು ಹೇಳೋದ್ರಿಂದ ಖಂಡಿತ ಭೂಮಿಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಭಾಗ್ಯಮ್ಮ ಈ ಒಂದು ವಿಷಯವನ್ನು ನಾನು ಆಲ್ರೆಡಿ ಭೂಮಿಗೆ ಹೇಳಿದ್ದೀನಿ, ಬಟ್ ನಿಮ್ಮ ಹತ್ರ ವಿಷಯ ಹೇಳಿರಲಿಲ್ಲ. ಇವಾಗ ಹೇಳ್ತಾ ಇದ್ದೀನಿ. ನನ್ನ ಮಗಳು ಭೂಮಿ ಚೆನ್ನಾಗಿರೋದಕ್ಕಿಂತ ನನಗಿನ್ನೇನೂ ಕೂಡ ಬೇಡ. ನಿಜವಾಗ್ಲೂ ಭೂಮಿ ನನ್ನ ಮತ್ತು ನನ್ನ ಯಜಮಾನರ ಮಗಳಲ್ಲ. ನಾವು ಹೊರಗಡೆ ಹೋಗಿದ್ದಾಗ ಒಂದು ದಿನ ಯಾರೂ ಬಂದು ಆ ಮಗುವನ್ನು ನನ್ನ ಕೈ ಕೊಟ್ಟರು. ಆಗ ಆ ಮಗುವನ್ನು ಕೊಟ್ಟವರು ಮತ್ತೆ ಬರಲಿಲ್ಲ. ನಾವೇ ಆ ಮಗುವನ್ನು ತೆಗೆದುಕೊಂಡು ಬಂದ್ವಿ. ಆ ಮಗು ನೋಡಿದ್ರೆ ತುಂಬ ಶ್ರೀಮಂತರ ಮಗು ಅನಿಸ್ತಿತ್ತು. ಒಂದಷ್ಟು ಅವಳ ವಸ್ತುಗಳನ್ನ ಕೂಡ ಇಟ್ಟಿದ್ವಿ ನೆನಪಿಗೋಸ್ಕರ. ಅವಳು ತನ್ನ ಬರ್ಡೇ ದಿನ ಪ್ರತಿ ಬಾರಿ ಬಂದಾಗಲೂ ಕೂಡ ಬೇರೆ ರೀತಿಯೇ ಬಿಹೇವ್ ಮಾಡ್ತಾ ಇದ್ಲು. ಅದನ್ನ ನೋಡಿ ನಮಗೆ ಗಾಬರಿ ಆಗ್ತಿತ್ತು. ತುಂಬ ಹರಕೆ ಎಲ್ಲ ಹೊತ್ಕೊಂಡಿದ್ವಿ. ನಮ್ಮ ಮಗಳು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ವಿ ಭೂಮಿನ ಅಂತ ಹೇಳ್ತಾರೆ. ಈ ಒಂದು ವಿಷಯನ ಕೇಳಿದ ಜೊತೆಗೆ ಶಾಕ್ ಆಗಿಬಿಡುತ್ತೆ. ತದನಂತರ ಇತ್ತ ಕಡೆ ದೇವಿಯಾನಿ ಹತ್ರ ಅಪ್ಪು ಬರ್ತಾಳೆ ಜ್ಯೂಸ್ ತೊಗೊಂಡು. ಅತ್ತೆ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ನಾನು ಅಂಜುಗೆ ಕಾಲ್ ಮಾಡಿ ಕೇಳಿದೆ, ಜೊತೆಗೆ ಕಂಗ್ರ್ಯಾಚುಲೇಷನ್ ಕೂಡ ಹೇಳಿದೆ. ಹುಡುಗನ ಒಪ್ಕೊಂಡಿದ್ಯಲ್ವಾ, ತುಂಬ ಚೆನ್ನಾಗಿದ್ದಾನೆ ಅಂತ. ಬಟ್ ನನ್ನಮ್ಮ ಯಾವುದೇ ಫೋಟೋಸ್ ಕೂಡ ಕಳಿಸಿಲ್ವಲ್ಲ, ಆ ರೀತಿ ಏನಿಲ್ವಲ್ಲ ಅಂತ ಹೇಳಿದ್ಲು. ಆದರೆ ನೀವು ಮಾತ್ರ ಆ ರೀತಿ ಹೇಳಿದರೆ ಯಾಕತ್ತೆ ನೀವು ಸುಳ್ಳು ಹೇಳಿದರೆ? ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಅಪ್ಪು ದೇವಿಯಾನಿಯನ್ನು ಕೇಳಿದಾಗ ಇನ್ನೇನು ಮಾಡೋದು, ಅಂಜುಗಂತೂ ಅಜ್ಜದ್ ಬಿಟ್ಟು ಬೇರೆ ಯಾರನ್ನ ಕೂಡ ಮದುವೆ ಆಗೋ ಆಸೆ ಇಲ್ಲ. ಅದಕ್ಕೋಸ್ಕರನೇ ನಾನು ಅಂಜುನ ಇಲ್ಲಿಗೆ ಕರೆಸ್ಕೋಬೇಕಾಗಿದೆ. ಅಜ್ಜಿತ್ನೇ ಪ್ರೀತಿ ಮಾಡ್ತಿದ್ದಾಳೆ, ಅವಳನ್ನ ಇಲ್ಲಿ ಕರ್ಸ್ಕೊಂಡ ಮೇಲೆ ಅರ್ಥ ಮಾಡಿಸಿದ್ರೆ ಖಂಡಿತ ಅವಳು ಮದುವೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳಬೇಕಾಯ್ತು. ಒಮ್ಮೆ ಅವಳು ಇಲ್ಲಿಗೆ ಬಂದ್ಬಿಟ್ರೆ ಕೂರಿಸಿ ಮಾತನಾಡ್ಬಹುದು ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ. ಅಯ್ಯೋ, ಅಚ್ಯುತ್ ಮದುವೆ ಆಗಿಲ್ಲ ಅಂದ್ರೆ ಏನಂತೆ, ನಮ್ಮ ನಚ್ಚು ಇದಾನಲ್ಲ, ನಚ್ಚಿನ ಜೊತೆ ಮದುವೆ ಮಾಡಿದ್ರಾಯ್ತು ಅಂತ ಅಪ್ಪು ಹೇಳಿದ ತಕ್ಷಣ ಹೌದಲ್ವಾ, ಈ ವಿಷಯ ನನ್ನ ತಲೆಗೆ ಹೊಳಿಲಿಲ್ವಲ್ಲ. ಮದುವೆ ಆಗಿದ್ರೆ ನಚ್ಚಿ ಏನಾಯ್ತು, ಅಚ್ಯುತ್ ಏನಾಯ್ತು, ಒಟ್ಟಿನಲ್ಲಿ ಇಡೀ ಆಸ್ತಿ ನನ್ನ ಮಗಳು ಪಾಲಾದ್ರೆ ಅಷ್ಟೇ ಸಾಕು ಅಂತ ದೇವಿಯಾನಿ ಅನ್ಕೋತಾರೆ. ಅತ್ತ ಕಡೆ ಭೂಮಿ ಎಷ್ಟೆಲ್ಲ ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ನೊಂದ್ಕೊಂಡಿರ್ಬೋದು. ನಿಜವಾಗ್ಲೂ ಒಮ್ಮೆ ಕೂಡ ಈ ವಿಷಯನ ನನ್ನ ಹತ್ರ ಪ್ರಸ್ತಾಪ ಮಾಡಲಿಲ್ವಲ್ಲ, ಯಾಕೆ ಅಂತ ಅನ್ಕೊಂಡು ಬರ್ತಿರ್ತಾರೆ. ಅಷ್ಟರಲ್ಲಿ ಸಂಗೀತ ಭೂಮಿಯವರು ನಾವು ಕೂಡ ಹೋಗ್ತೀವಿ ನೋಡೋದಕ್ಕೆ ಅಂತ ಹೋಗ್ತಿದ್ರೆ, ಇಲ್ಲ ಈಗ ವಿಸಿಟಿಂಗ್ ಅವರ್ ಮುಗ್ದು ಹೋಯ್ತು, ನನ್ನ ಇನ್ವೆಸ್ಟಿಗೇಷನ್ ಕ್ವೆಶನ್ಸ್ ತುಂಬ ಇತ್ತು, ಹಾಗೆ ಹೀಗೆ ಅಂತಾರೆ. ಇದರಿಂದ ಭೂಮಿ ಮತ್ತೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಸರಿ ಆಯಿತು, ಅವರ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಟ್ಯಾಬ್ಲೆಟ್ಸ್ನೆಲ್ಲ ತಲುಪಿಸ್ಬಿಡುವ ಜೊತೆ ಅಂತ ಹೇಳಿ ಸಂಗೀತ ಅವರು ಭೂಮಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ಬಿಡ್ತಾರೆ. ತದನಂತರ ಭೂಮಿ ಮನೆಗೆ ಬರ್ತದಾಗೆ ಅಜಿತ್ ಮತ್ತೊಮ್ಮೆ ಆಕೆಯ ಬಾಲ್ಯದ ವಿಷಯ ಎಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಇದರಿಂದ ಕುಪಿತಳಾಗ್ಬಿಡ್ತಾಳೆ ಭೂಮಿ. ಯಾಕೆ ನೀವು ನನ್ನ ಬಾಲ್ಯದ ವಿಷಯ, ನನ್ನ ಜನ್ಮದ ರಹಸ್ಯ ಅದು ಇದು ಅಂತ ಕೇಳ್ತಿದ್ರೆ ಏನಾಗಿದೆ ನಿಮಗೆ? ಹೌದು, ಅಮ್ಮ ನನ್ನ ಹತ್ರ ಹೋಗಿ ಏನು ಪ್ರಶ್ನೆ ಕೇಳಿದ್ರೆ, ಆಕೆ ಏನು ಅಂದ್ಲು ಅಂತ ಕೇಳಿದಾಗ ನೀನು ಹುಟ್ಟಿನ ರಹಸ್ಯವನ್ನ ಹೇಳಿದ್ರು. ನೀನು ಭಾಗ್ಯಮ್ಮ ಮತ್ತೆ ವೀರಣ್ಣನ ಮಗಳಲ್ಲ ಅನ್ನೋ ವಿಷಯ ಗೊತ್ತಾಯ್ತು. ಈ ವಿಷಯವನ್ನ ಯಾಕೆ ನೀನು ಮುಚ್ಚಿಟ್ಟೆ ಅಂತ ಹೇಳಿ ಅಚ್ಯುತ್ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಭೂಮಿ ಶಾಕ್ ಆಗ್ತಿದ್ದಾಳೆ. ಹಾಗಾದ್ರೆ ಮುಂದೆ ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಹಾಗಿದ್ರೆ ಇಲ್ಲಿ ಕೊನೆಗೂ ಕೂಡ ಭೂಮಿನೇ ಮನಸ್ವಿನಿ ಅಂತಕ್ಕಂಥ ಸತ್ಯ ಅಜಿತ್ಗೆ ಗೊತ್ತಾಗೋದ್ರಲ್ಲಿದೆ. ಹಾಗಿದ್ರೆ ಅಜಿತ್ ಮನಸ್ವಿನಿ ಯಾರು ಅನ್ನೋ ವಿಷಯವನ್ನ ಕಂಡು ಹಿಡಿದೇ ಬಿಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು.